ವಿಧಾನಸೌಧದಲ್ಲಿ ನಾಯಿಯ ಹಾವಳಿ ಹೆಚ್ಚಾಗಿದೆ. ಸ್ಪೀಕರ್ಗೆ ದೂರೊಂದು ಹೋಗಿದೆ. ವಿಧಾನಸೌಧಕ್ಕೆ ಬಂದು ನಾಯಿ ಮಲ ವಿಸರ್ಜನೆ ಮಾಡ್ತಾ ಇದೆಯಂತೆ. ಅಲ್ರಯ್ಯ, ವಿಧಾನಸೌಧದಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಮಾತ್ರ ಹೋಗೋದು, ನಾಯಿನೂ ಒಳಗೋಯ್ತಾ? ವಿಧಾನಸೌಧಕ್ಕೆ ಬಂದು ನಾಯಿ ಮಲ ವಿಸರ್ಜನೆ, ನಾಯಿ ಕಾಟ. ಸ್ಪೀಕರ್ ಯುಟಿ ಖಾದರ್ ಅವರಿಗೆ ದೂರೊಂದು ಹೋಗಿದೆ. ನಾಯಿ ಹಿಡಿಯಲು ಪಾಲಿಕೆಗೆ ಆದೇಶ ಕೊಡಿ, ದಯವಿಟ್ಟು ನಾಯಿನ ಹಿಡ್ಕೊಂಡೋಗಿ ಅಂತ ಹೇಳಿ ಬೀದಿ ನಾಯಿಗಳ ಹಾವಳಿಯಿಂದ ಕಿರಿಕಿರಿ ಆಗ್ತಾ ಇದೆ. ಕ್ಷೇತ್ರದ ಬಗ್ಗೆ ಮಾತನಾಡ್ರಯ್ಯ ಅಂತ ಹೇಳಿ ಓಟ್ ಹಾಕಿ ಕಳಿಸಿದ್ರೆ ನಾಯಿ ಬಗ್ಗೆ ಮಾತನಾಡ್ತವ್ರೆ. ಮೂಡಬಿದ್ರೆಯ ಶಾಸಕ ಉಮಾನಾಥ್ ಕೋಟ್ಯಾನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜನರಿಂದ ನಾಯಿಗೆ ತೊಂದ್ರೆನಾ, ನಾಯಿಗಳಿಂದ ಜನರಿಗೆ ತೊಂದ್ರೆನಾ? ಈ ಉಮಾನಾಥ್ ಕೋಟ್ಯಾನ್ ಅವರ ಕ್ಷೇತ್ರದಲ್ಲಿ ಜಾನುವಾರುಗಳಿಗೋಸ್ಕರ ಜನರನ್ನು ಒಡೆದಾಕ್ತಾ ಇದ್ದಾರೆ. ಅದೆಲ್ಲ ಬಿಟ್ಟು ಈಗ ನಾಯಿ ಕಥೆಯನ್ನ ಸ್ಪೀಕರ್ ಅವರಿಗೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ನಾಯಿ ಹಾವಳಿ, ಸ್ಪೀಕರ್ಗೆ ದೂರೊಂದು ಹೋಗಿದೆ. ವಿಧಾನಸೌಧಕ್ಕೆ ಬಂದು ನಾಯಿ ಮಲ ವಿಸರ್ಜನೆ ಮಾಡುತ್ತೆ. ವಿಧಾನಸೌಧದಲ್ಲಿ ನಾಯಿಯ ಹಾವಳಿ ಜಾಸ್ತಿ ಇದೆ. ಸ್ಪೀಕರ್ ಅವರು ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ನಾಯಿ ಕಾಟ, ಸ್ಪೀಕರ್ ಯುಟಿ ಖಾದರ್ಗೆ ದೂರು ಹೋಗಿದೆ. ಸೊ ನಾಯಿ ಹಿಡಿಯಲು ಪಾಲಿಕೆಗೆ ಆದೇಶ ಕೊಡಿ, ಬೀದಿ ನಾಯಿಗಳ ಹಾವಳಿಯಿಂದ ಕಿರಿಕಿರಿ ಆಗ್ತಾ ಇದೆ. ಮೂಡಬಿದ್ರೆಯ ಶಾಸಕ ಉಮಾನಾಥ್ ಕೋಟ್ಯಾನ್ ಕಂಪ್ಲೇಂಟ್. ಜನರಿಂದ ನಾಯಿಗೆ ತೊಂದರೆನಾ ಅಥವಾ ನಾಯಿಗಳಿಂದ ಜನರಿಗೆ ತೊಂದರೆನಾ? ಸದನದಲ್ಲಿ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಟ್ಟ ಬಿಜೆಪಿ ಶಾಸಕ. ಸೊ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಬಾಗಿಲು ತೆಗೆದು ಅದರಲ್ಲಿ ಮ್ಯಾಟ್ ಆಗಿದಲ್ಲ, ಮ್ಯಾಟಲ್ಲಿ ಮಲ ವಿಸರ್ಜನೆ ಮಾಡಿ ಹೋಗ್ತದೆ. ಹೊರಗೆ ಬರಲಿಕ್ಕೆ ಆಗದಲ್ಲದ ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸಬೇಕು. ಇದರ ಬಗ್ಗೆ ಒಂದು ಈಗ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ, ನಾಯಿಗಳು ಎಲ್ಲದನ್ನು ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯೋಕ್ಕೆ ದಯಮಾಡಿ ಅದನ್ನು ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಇಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಟ್ಬೋದು. ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಮೂರು ನಗರಕ್ಕೆ ಮಾತಾಡಿದೆ. ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಆಲ್ ಓವರ್ ದ ಕಂಟ್ರಿ. ಯಾಕಂದ್ರೆ ಕಳೆದ 6 ತಿಂಗಳಲ್ಲಿ 18,000 ಡಾಗ್ ಬೈಟ್ಸ್ ಬೆಂಗಳೂರಿನಲ್ಲಾಗಿದೆ. 18 ಜನಕ್ಕೆ ರೈಬಿಸ್ ಬಂದಿದೆ. ಅದಕ್ಕೆ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಇನ್ ಬ್ಯಾಂಗ್ಳೂರ್, ಮಂಗಳೂರು, ಮೈಸೂರು ಎಲ್ಲ ಕಡೆ ಬರಂಗ್ ಮಾಡಬೇಕು ಅಂತ. ವಿಧಾನಸೌಧ ಆಲ್ಸೋ ಅಲ್ಲ ಅಧ್ಯಕ್ಷರೇ, 2 ಲಕ್ಷ ಆಯ್ತು ಅಧ್ಯಕ್ಷರೇ, 2 ಲಕ್ಷ ನಾಯಿ ಕಡಿತ ಆಗಿದೆ. 2 ಲಕ್ಷ ಆಯ್ತು. ಹಾಗಾಗಿ ಇದು ಬಹಳ ಸೀರಿಯಸ್ ಮ್ಯಾಟರ್ ಆಗಿದೆ. ಅದಕ್ಕೆ ನಾಯಿಗಳ ಏನು ಆಯ್ತು ಪ್ರೇಮಿಗಳಿದಾರೋ ಅವ್ರ ಮನೆಗಳು ಕೊಡೋಣ. ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ, ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟಲ್ಲಿ ಕಾರ್ಪೊರೇಷನ್ ಅವರು ಬಿರಿಯಾನಿ ನಾಯಿಗಳಿಗೆ ಕೊಡೋದು ಬೇಡ, ನಾಯಿಗಳು ಹಿಡಿಯಂತ ಕೆಲಸ ಮಾಡಲಿ ದಯಮಾಡಿ. ಅದಕ್ಕೊಂಚೂರು ಈಗ ಆದೇಶ ಕೊಡಿ. ಆಯ್ತು, ಹೇಳಿದ್ರಲ್ಲ, ಇದು ಕಡಿವಾಣ ಹಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲೂ ಅನುಷ್ಠಾನ ಮಾಡ್ಲಿ ಅಂತ ಕೇಳ್ಕೊತೀನಿ ಸರ್. ಅದಕ್ಕೆ ಸುಪ್ರೀಂ ಕೋರ್ಟ್ ಬರಬೇಕಿತ್ತಲ್ಲ ನನ್ನ ಆಲೋಚನೆ ಮಾಡೋದು ಈಗ ಸರ್. ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದೆಲ್ಲ, ಶಾಸಕರ ಭವನದ ಹೊರಗೆ ಬರಲಿಕ್ಕೆ ಗೊತ್ತಿಲ್ಲ, ಬಾಗಿಲು ತೆಗೆದು ಅದರಲ್ಲಿ ಮ್ಯಾಟ್ ಆಗಿದಲ್ಲ, ಮ್ಯಾಟಲ್ಲಿ ಮಲ ವಿಸರ್ಜನೆ ಮಾಡಿ ಹೋಗ್ತದೆ. ಹೊರಗೆ ಬರಲಿಕ್ಕೆ ಆಗದಲ್ಲದ ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸಬೇಕು. ಇದರ ಬಗ್ಗೆ ಒಂದು ಅಲ್ಲಿ ಹೇಳಿ. ನಮ್ಮ ಪರಿಸ್ಥಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.